ನಮಸ್ತೆ, ವೆಲ್ಕಮ್ ಯು ಆಲ್ ಟು ಭಾರದ್ವಾಜ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ರಿಗೂ ಸ್ವಾಗತ. ಎಲ್ಲ ಸ್ನೇಹಿತರೆ ಮತ್ತು ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾವು ಡೆವಲಪ್ಮೆಂಟ್ ಲೆಸನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ವಿ. ಡೆವಲಪ್ಮೆಂಟ್ ಅಂದರೆ ಏನು, ಅದನ್ನು ಕಂಡುಹಿಡಿತಕ್ಕಂಥ ಆಯಾಮಗಳು ಯಾವುದಿದ್ವು, ಇದ್ರ ಬಗ್ಗೆ ಸಾಕಷ್ಟು ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ವಿ. ನಾವೀಗ ಈ ಲೆಸನನ್ನು ಮುಂದುವರಿಸೋಣ. ಸೆಕೆಂಡ್ ಪಾರ್ಟ್ ವಿಡಿಯೋವನ್ನು ನಾನೀಗ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಪಾರ್ಟ್ ವಿಡಿಯೋ ಡಿಸ್ಕ್ರಿಪ್ಷನ್ನೂ ಸಹ ನಾನು ಕೊಟ್ಟಿರ್ತೀನಿ, ನಿಮಗೆ ಲಿಂಕ್ನಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ. ಮತ್ತು ನಮ್ಮ ವಾಟ್ಸಪ್ ಚಾನಲ್ನ ಲಿಂಕ್ನೂ ಸಹ ನಿಮಗೆ ಅದರಲ್ಲಿ ಕೊಟ್ಟಿರ್ತೀನಿ. ನೀವು ಅದನ್ನು ಬಳಸ್ಕೊಂಡು ಜಾಯ್ನ್ ಆಗ್ಬೋದು. ಎಸ್, ಲೆಟ್ ಅಸ್ ಗೋ ಫಾರ್ ದಿ ಸೆಕೆಂಡ್ ಪಾರ್ಟ್ ಆಫ್ ದಿಸ್ ಲೆಸನ್ಸ್ ವಿಡಿಯೋ. ಎಸ್, ಇಲ್ಲಿ ಇದೆ ನಮಗೆ ಅಂಡರ್ ಡೆವಲಪ್ಮೆಂಟ್ ಇದೆ. ಅನಭಿವೃದ್ಧಿ ಅಂದರೆ ಏನು? ದ ವರ್ಡ್ ಅಂಡರ್ ಡೆವಲಪ್ಮೆಂಟ್ ಡಿನೋಟ್ಸ್ ಎ ಬ್ಯಾಕ್ವರ್ಡ್ ಅಂಡ್ ಸ್ಟಾಗ್ನೆಂಟ್ ಸಿಚುಯೇಷನ್ ವೇರ್ ಲೆವೆಲ್ಸ್ ಆಫ್ ಲಿವಿಂಗ್ ಆಫ್ ಪೀಪಲ್ ಆರ್ ಲೋ ಡ್ಯೂ ಟು ಲೋಯರ್ ಲೆವೆಲ್ ಆಫ್ ಪರ್ ಕ್ಯಾಪಿಟಲ್ ಇನ್ಕಮ್ ಆ್ಯಂಡ್ ಲೋಯರ್ ಪ್ರೊಡಕ್ಟಿವಿಟಿ ಲೆವೆಲ್ಸ್ ಅಪಾರ್ಟ್ ಫ್ರಮ್ ಹೈ ಪಾಪ್ಯುಲೇಷನ್ ಗ್ರೋತ್. ಅಂಡರ್ ಡೆವಲಪ್ಮೆಂಟ್ ಅಂತಕ್ಕಂಥ ಒಂದು ಪದ ನಮಗೆ ಬ್ಯಾಕ್ವರ್ಡ್ ಅಂದರೆ ಹಿಂದುಳಿದಿದೆ ಅನ್ನೋದನ್ನು, ಅಥವಾ ಹಿಂದುಳಿದಿದೆ ಮತ್ತು ಸ್ಟಾಗ್ನೆಂಟ್ ಅಂದರೆ ನಿಶ್ಚಲವಾಗಿರ್ತಕ್ಕಂಥ, ಅಂದರೆ ಏನು ನಿಶ್ಚಲ, ಏನು ಹಿಂದುಳಿದಿದೆ ಅಂದರೆ ಎಕನಾಮಿಕಲ್ ಡೆವಲಪ್ಮೆಂಟು ಸಂಪೂರ್ಣವಾಗಿ ಹಿಂದೆ ಬಿದ್ದಿದೆ ಮತ್ತು ನಿಶ್ಚಲವಾಗಿದೆ ಅಂತಕ್ಕಂಥದ್ದನ್ನು ನಮಗೆ ತೋರಿಸುತ್ತೆ. ವೇರ್ ಲೆವೆಲ್ಸ್ ಆಫ್ ಲಿವಿಂಗ್ ಆಫ್ ಪ್ರೈಸ್ ಆರ್ ಲೋ ಡ್ಯೂ ಟು ಲೋಯರ್ ಲೆವೆಲ್ ಆಫ್ ಪರ್ ಕ್ಯಾಪಿಟಾ ಇನ್ಕಮ್ ಮತ್ತು ಲೋಯರ್ ಪ್ರೊಡಕ್ಟಿವಿಟಿ ಲೆವೆಲ್ಸ್. ಅಂದರೆ ಇಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ ಪರ್ ಕ್ಯಾಪಿಟಾ ಇನ್ಕಮ್ಮು ಸಹ ಏನಾಗುತ್ತೆ, ಕಡಿಮೆ ಆಗುತ್ತೆ, ಮತ್ತು ಪ್ರೊಡಕ್ಟಿವಿಟಿ ಲೆವೆಲ್ಲು ಸಹ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಅಪಾರ್ಟ್ ಫ್ರಮ್ ಹೈ ಪಾಪ್ಯುಲೇಷನ್ ಗ್ರೋತ್, ಸೊ ಪಾಪ್ಯುಲೇಷನ್ ಗ್ರೋತು ಸಹ ಏನು ಮಾಡುತ್ತೆ, ಒಂದು ಕಡೆ ರೈಸ್ ಆಗ್ತಾ ಇರುತ್ತೆ. ಅಕಾರ್ಡಿಂಗ್ ಟು ದ ಯುನೈಟೆಡ್ ನೇಷನ್ಸ್, ಸೊ ವಿಶ್ವಸಂಸ್ಥೆ ಹೇಳೋ ಪ್ರಕಾರ, an underdeveloped country is one whose real per capita income is lower than that of the USA, Canada, Australia and Western Europe. ಯಾವುದನ್ನು ನಾವು ಅಭಿವೃದ್ಧಿ ಹೊಂದದ ದೇಶ, ಅನಭಿವೃದ್ಧಿ ದೇಶ ಅಂತ ನಾವು ಕರಿತೀವಿ ಅಂದರೆ ಯಾವ ಒಂದು ಕಂಟ್ರಿಯ, ಯಾವ ಒಂದು ದೇಶದ ತಲಾದಾಯ ಪರ್ ಕ್ಯಾಪಿಟಾ ಇನ್ಕಮ್ USA, ಕೆನಡಾ, ಆಸ್ಟ್ರೇಲಿಯಾ ಮತ್ತು ಕೆಲವೊಂದು ವೆಸ್ಟ್ರನ್ ಯುರೋಪ್ ದೇಶಗಳು ಅದಕ್ಕಿಂತ ಕಡಿಮೆ ಇರುತ್ತೆ, ನಾವು ಅದನ್ನು ಅಭಿವೃದ್ಧಿ ಹೊಂದದ ಅಥವಾ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಅಂತ ನಾವು ಕರಿತೀವಿ. ಎಂಫಸಿಸ್ ಹಿಯರ್ ಈಸ್ ಆನ್ ದ ಲೋ ಲೆವೆಲ್ ರಿಲೇಟಿವ್ ಟು ದಿ ಅಡ್ವಾನ್ಸ್ಡ್ ಕಂಟ್ರೀಸ್. ಸೊ ಎಂಫಸಿಸ್ ಹಿಯರ್ ಈಸ್ ಆನ್ ದಿ ಲೋ ಇನ್ಕಮ್ ಲೆವೆಲ್ ರಿಲೇಟಿವ್ ಟು ದಿ ಅಡ್ವಾನ್ಸ್ಡ್ ಕಂಟ್ರೀಸ್. ಅಂದರೆ ಇಲ್ಲಿ ಇದನ್ನು ನಾವು ಗಮನಿಸಿದಾಗ ಅಡ್ವಾನ್ಸ್ಡ್ ಕಂಟ್ರೀಸ್ನಲ್ಲಿರ್ತಕ್ಕಂಥ ಇನ್ಕಮ್ ಲೆವೆಲ್ನ ನಾವು ಕಂಪೇರ್ ಮಾಡಿದ್ರೆ ಈ ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಇನ್ಕಮ್ ಸಾಕಷ್ಟು ಕಡಿಮೆ ಇದೆ ಅಂತ ನಾವು ಗಮನಿಸ್ಬೋದು. ಹವರ್ ಸಿನ್ಸ್ ದಿ ಅಂಡರ್ ಡೆವಲಪ್ಡ್ ನೇಷನ್ಸ್ ಆರ್ ಕೇಪಬಲ್ ಟು ಡೆವಲಪ್ಮೆಂಟ್ ಆ್ಯಂಡ್ ಆರ್ ಮೇಕಿಂಗ್ ಸೀರಿಯಸ್ ಎಫರ್ಟ್ಸ್ ಟು ಓವರ್ಕಮ್ ದೇರ್ ಪ್ರಾಬ್ಲಮ್ಸ್ ಆಫ್ ಎ ಲೋ ಇನ್ಕಮ್ ಆ್ಯಂಡ್ ಪಾವರ್ಟಿ, ದೇ ಆರ್ ನೌ ಕಾಲ್ಡ್ ಆಸ್ ದಿ ಡೆವಲಪಿಂಗ್ ಕಂಟ್ರೀಸ್. ಹೀಗೆ ಒಂದಷ್ಟು ಈ ಪಟ್ಟಿಯಲ್ಲಿ ಸೇರಿರ್ತಕ್ಕಂಥ ರಾಷ್ಟ್ರಗಳು ಈಗ ಸಾಕಷ್ಟು ಒಂದು ಸಾಮರ್ಥ್ಯವನ್ನು ಪಡ್ಕೊಂಡಿದೆ, ಮತ್ತು ಇನ್ಕಮ್ಮನ್ನು ಜಾಸ್ತಿ ಮಾಡ್ಕೊಳ್ತಾ ಇದೆ, ಮತ್ತು ಬಡತನವನ್ನು ನಿರ್ಮೂಲನೆ ಮಾಡ್ಕೊಳ್ತಾ ಇದೆ, ಬಡತನದ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ತಾ ಇದೆ. ಹಾಗಾಗಿ ಈಗ ಈ ರೀತಿ ಒಂದು ದೇಶಗಳನ್ನು ನಾವು ಡೆವಲಪಿಂಗ್ ಕಂಟ್ರೀಸ್, ಮುಂದುವರಿಯುತ್ತಾ ಇರ್ತಕ್ಕಂಥ ರಾಷ್ಟ್ರಗಳು ನಾವು ಅಂತ ಕರಿತೀವಿ. ದ ವರ್ಲ್ಡ್ ಬ್ಯಾಂಕ್ ಇನ್ ಇಟ್ಸ್ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಕ್ಲಾಸಿಫೈಸ್ ದಿಸ್ ಕಂಟ್ರೀಸ್ ಆಸ್ ಹೈ, ಮೀಡಿಯಮ್ ಆ್ಯಂಡ್ ಲೋ ಇನ್ಕಮ್ ಕಂಟ್ರೀಸ್. ಸೊ ವರ್ಲ್ಡ್ ಬ್ಯಾಂಕ್, ಸೊ ವಿಶ್ವ ಬ್ಯಾಂಕ್ ಅಂತ ನಾವೇನು ಕರಿತೀವಿ, ಅದು ತನ್ನ ಒಂದು ಅಭಿವೃದ್ಧಿಯ ಒಂದು ವರದಿಯಲ್ಲಿ ದೇಶಗಳ ಒಂದು ಆದಾಯದ ಒಂದು ನಿಟ್ಟಿನಲ್ಲಿ ದೇಶಗಳನ್ನು ಈ ರೀತಿ ವಿಂಗಡಣೆ ಮಾಡುತ್ತೆ. ಹೈ, ಮೀಡಿಯಮ್ ಮತ್ತು ಲೋ ಇನ್ಕಮ್ ಕಂಟ್ರೀಸ್, ಅತ್ಯಧಿಕ ಆದಾಯವನ್ನು ಪಡಿತಕ್ಕಂಥ ಕಂಟ್ರಿಗಳು, ಮಧ್ಯಮ ಆದಾಯ ಮತ್ತು ತೀರಾ ಕೆಳಮಟ್ಟದ ಆದಾಯ ಬರತಕ್ಕಂಥ ಕಂಟ್ರಿಗಳು ಅಂತ. ಆ್ಯಂಡ್ ಆಲ್ ಕಂಟ್ರೀಸ್ ವಿತ್ ಮಿಡಲ್ ಆ್ಯಂಡ್ ಲೋ ಇನ್ಕಮ್ ಆರ್ ರೆಫರ್ಡ್ ಆಸ್ ದ ಡೆವಲಪಿಂಗ್ ಕಂಟ್ರೀಸ್. ಸೊ ಈ ಮೂರರಲ್ಲಿ ಮಿಡಲ್ ಇನ್ಕಮ್ ಕಂಟ್ರೀಸ್ ಮತ್ತು ಲೋ ಇನ್ಕಮ್ ಕಂಟ್ರೀಸ್, ಇದನ್ನು ನಾವು ಡೆವಲಪಿಂಗ್ ಕಂಟ್ರೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಂಡಿಯಾ ಇಸ್ ಎ ಪ್ರಾಮಿನೆಂಟ್ ಡೆವಲಪಿಂಗ್ ಕಂಟ್ರಿ ದಟ್ ಹ್ಯಾಸ್ ರೆಕಾರ್ಡೆಡ್ ಆಸ್
ಸಿಗ್ನಿಫಿಕ್ಯಾಂಟ್ ರೈಸ್ ಇನ್ ಇನ್ಕಮ್ ಸಿನ್ಸ್ 1990. 1990ನೇ ಇಸ್ವಿಯಿಂದ ಆಚೆಗೆ ನಮ್ಮ ದೇಶನೂ ಸಹ ಒಂದು ಡೆವಲಪಿಂಗ್ ಕಂಟ್ರಿ ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ಯಾಕೆಂದರೆ ಸಾಕಷ್ಟು ಅದರ ಆದಾಯ 90ರಿಂದ ಈಚೆಗೆ ಗಣನೀಯವಾಗಿ ಏರಿಕೆ ಆಗಿರೋದು ಇದಕ್ಕೆ ಕಾರಣ ಅಂತ ನಾವು ನೋಡ್ಬೋದು. ಎಸ್, ಇಂಡಿಕೇಟರ್ಸ್ ಆಫ್ ಡೆವಲಪ್ಮೆಂಟ್. ಈಗ ನಾವು ನೋಡಿದ್ವಿ ಕಂಟ್ರೀಸ್ನ, ನಾವು ಅದಕ್ಕೆ ಬರ್ತಕ್ಕಂಥ ಆದಾಯದ ಮೇಲೆ ಹೈ, ಮೀಡಿಯಮ್ ಮತ್ತು ಲೋ ಅಂತ ಡಿವೈಡ್ ಮಾಡ್ತೀವಿ. ಹಾಗಾದರೆ ಈ ಆದಾಯವನ್ನು ಸೂಚಿಸ್ತಕ್ಕಂಥ ಅಂಶಗಳು ಯಾವುದಿದು? ಹೌ ಡು ವಿ ಮೆಷರ್ ಎಕನಾಮಿಕ್ ಡೆವಲಪ್ಮೆಂಟ್? ಹೇಗೆ ನಾವು ಒಂದು ಆರ್ಥಿಕ ಅಭಿವೃದ್ಧಿಯನ್ನು ಅಳತೆ ಮಾಡಬಹುದು? ಎಕನಾಮಿಕ್ಸ್ ಹ್ಯಾವ್ advocated different indicators and the prominent one is based on the income generated in a country. ಸೊ ಒಂದು ದೇಶದಲ್ಲಿ ಎಷ್ಟು ಇನ್ಕಮ್ ಆಗ್ತಾ ಇದೆ, ಜನರೇಟ್ ಆಗ್ತಾ ಇದೆ, ಬರ್ತಾ ಇದೆ, ಇದ್ರ ಮೇಲೆ ನಾವು ಎಕನಾಮಿಕ್ ಡೆವಲಪ್ಮೆಂಟ್ನ ನಾವು ಸಾಮಾನ್ಯವಾಗಿ ಅಳತೆ ಮಾಡ್ತೀವಿ. ಎಲ್ಲ ಆರ್ಥಿಕ ತಜ್ಞರು ಈ ಒಂದು ಸರಳ ಉಪಾಯವನ್ನು ಅಥವಾ ಒಂದು ಸರಳ ಸೂತ್ರವನ್ನು ನಮಗೆ ಕೊಟ್ಟಿದ್ದಾರೆ. ಆ್ಯಂಡ್ ದ ರೆಸ್ಟ್ ಯೂಸಿಂಗ್ ಇಂಡಿಕೇಟರ್ಸ್ ಅದರ್ ದ್ಯಾನ್ ಇನ್ಕಮ್. ಸೊ ಏನಿದು ಇನ್ಕಮ್ ಇಂಡಿಕೇಟರ್ ಅಂದರೆ ಏನು ನೋಡ್ತೀವಿ? ಆದರೆ ಇನ್ಕಮ್ ಯೂಸ್ ಹಿಯರ್ ಇಸ್ ದಿ ನ್ಯಾಷನಲ್ ಇನ್ಕಮ್ ವಿಚ್ ಈಸ್ ಡಿಫೈನ್ಡ್ ಆಸ್ ದ ಇನ್ಕಮ್ ಆಫ್ ಆಲ್ ದ ಪೀಪಲ್ ರಿಸೈಡಿಂಗ್ ಇನ್ ಅ ಕಂಟ್ರಿ. ಸೊ ಇನ್ಕಮ್ ಅಂದರೆ ಯಾವ ರೀತಿ ಇನ್ಕಮ್ ಅಪ್ಪ ಅಂದರೆ ರಾಷ್ಟ್ರೀಯ ಆದಾಯ ಅಂತ ನಾವು ಕರಿತೀವಿ, ಕನ್ನಡದಲ್ಲಿ ನ್ಯಾಷನಲ್ ಇನ್ಕಮ್ ಅಂತ. ಅಂದರೆ ದೇಶದ ಎಲ್ಲ ಜನರ ಬಳಿ ಇರ್ತಕ್ಕಂಥ ಒಟ್ಟು ಆದಾಯವನ್ನು ಸೊ ನಾವು ರಾಷ್ಟ್ರೀಯ ಆದಾಯ ಅಂತ ಸಾಮಾನ್ಯವಾಗಿ ಕರಿತೀವಿ. ಆ್ಯಸ್ ಡಿಸ್ಕ್ರೈಬ್ಡ್ ಅರ್ಲಿಯರ್, ಹೈಯರ್ ದ ಇನ್ಕಮ್ ಹೈಯರ್ ಇಸ್ ದಿ ಡೆವಲಪ್ಮೆಂಟ್ ಆ್ಯಂಡ್ ವೈಸ್ ವರ್ಸ. ಸೊ ಎಲ್ಲಿ ಯಾವ ಒಂದು ದೇಶದಲ್ಲಿ ಇನ್ಕಮ್ ಜಾಸ್ತಿ ಬರ್ತಾ ಇರುತ್ತೆ ಅಲ್ಲಿ ಡೆವಲಪ್ಮೆಂಟ್ ಜಾಸ್ತಿ ಇರುತ್ತೆ. ಇನ್ನು ಅಲ್ಲಿ ಕಡಿಮೆ ಇದ್ದರೆ ಇನ್ಕಮ್ಮು, ಸೊ ಡೆವಲಪ್ಮೆಂಟು ಅಭಿವೃದ್ಧಿಯು ಸಹ ಕಡಿಮೆ ಇರುತ್ತೆ. ಹವೆರ್ ಎಕನಾಮಿಕ್ ಪ್ರೋಗ್ರೆಸ್ ಇನ್ ಎ ಕಂಟ್ರಿ ವಿಲ್ ಬಿ ಸ್ಲೋಯರ್ ಇಫ್ ದ ಪಾಪ್ಯುಲೇಷನ್ ಎಕ್ಸ್ಪ್ಯಾಂಡ್ಸ್ ಅಲಾಂಗ್ ವಿತ್ ದ ಇನ್ಕ್ರೀಸ್ ಆಫ್ ದ ನ್ಯಾಷನಲ್ ಇನ್ಕಮ್. ಇದು ನಮಗೆ ಬಹಳ ಮುಖ್ಯ. ಎಕನಾಮಿಕ್ ಪ್ರೋಗ್ರೆಸ್ ಇನ್ ಎ ಕಂಟ್ರಿ ವಿಲ್ ಬಿ ಸ್ಲೋಯರ್. ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ನಮಗೆ ಕಡಿಮೆ ಆಗ್ತಾ ಹೋಗ್ತಿದೆ ಅಂದರೆ ಇಫ್ ದಿ ಪಾಪ್ಯುಲೇಷನ್ ಎಕ್ಸ್ಪ್ಯಾಂಡ್ಸ್ ಅಲಾಂಗ್ ವಿತ್ ದ ಇನ್ಕ್ರೀಸ್ ಆಫ್ ನ್ಯಾಷನಲ್ ಇನ್ಕಮ್. ಸೊ ಆ ಒಂದು ದೇಶದ ಜನಸಂಖ್ಯೆನೂ ಸಹ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ವಿತ್ ಇನ್ಕ್ರೀಸ್ ಇನ್ ನ್ಯಾಷನಲ್ ಇನ್ಕಮ್, ಸೊ ನ್ಯಾಷನಲ್ ಇನ್ಕಮ್ಮೂ ಸಹ ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಅಕಸ್ಮಾತ್ ಇಲ್ಲ ಅಂದರೆ, ಈ ರೀತಿಯಲ್ಲಿ ಇಲ್ಲ ಅಂದರೆ ಬೆಳೀತಾ ಇರತಕ್ಕಂಥ ಜನಸಂಖ್ಯೆಗೆ ಪರ್ಯಾಯವಾಗಿ ಸೊ ಅದಕ್ಕೆ ಸಮನಾಗಿ ಏನು ಮಾಡಬೇಕು, ಇನ್ನೊಂದು ಕಡೆ ನ್ಯಾಷನಲ್ ಇನ್ಕಮ್ಮು ಜಾಸ್ತಿ ಆಗ್ತಾ ಇರಬೇಕು. ಸೊ ಇಲ್ಲ ಅಂದರೆ ಎಕನಾಮಿಕ್ ಪ್ರೋಗ್ರೆಸ್ ಏನಾಗುತ್ತೆ, ಸ್ಲೋಯರ್ ಆಗುತ್ತೆ. ದೇರ್ಫೋರ್ ಕಂಪ್ಯಾರಿಷನ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಬಿಟ್ವೀನ್ ಕಂಟ್ರೀಸ್ ವಿತ್ ಡಿಫರೆಂಟ್ ಲೆವೆಲ್ಸ್ ಆಫ್ ಪಾಪ್ಯುಲೇಷನ್ ವಿಲ್ ನಾಟ್ ಬಿ ಕರೆಕ್ಟ್. ಹಾಗಾಗಿ ಜನಸಂಖ್ಯೆಯನ್ನು ನಾವು ಆಧಾರವಾಗಿ ಇಟ್ಕೊಂಡು ಎಕನಾಮಿಕ್ ಡೆವಲಪ್ಮೆಂಟ್ನ ಅಳತೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೆನ್ಸ್ ಪರ್ ಕ್ಯಾಪಿಟಾ ಇನ್ಕಮ್ ಈಸ್ ಬೀಯಿಂಗ್ ಯೂಸ್ಡ್ ಆನ್ ಇಂಡಿಕೇಟರ್ ಆಫ್ ಡೆವಲಪ್ಮೆಂಟ್ ಇನ್ಸ್ಟೆಡ್ ಆಫ್ ದಿ ನ್ಯಾಷನಲ್ ಇನ್ಕಮ್. ಹಾಗಾಗಿ ನಾವು ಏನು ಮಾಡಿದ್ವಿ, ಈ ಒಂದು ಪರ್ ಕ್ಯಾಪಿಟಾ ಇನ್ಕಮ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನ ಪರಿಕಲ್ಪನೆಯನ್ನು, ಅಂದರೆ ತಲಾದಾಯ ಅಂತಕ್ಕಂಥ ಪರಿಕಲ್ಪನೆಯನ್ನು ನಾವು ಬಳಸ್ಕೊಂಡ್ವಿ. ಇಟ್ ಈಸ್ ದಿ ಆವರೇಜ್ ಇನ್ಕಮ್ ಆಫ್ ಈಚ್ ಇಂಡಿವಿಜುವಲ್ ಇನ್ ದ ಕಂಟ್ರಿ. ಸೊ ಪರ್ ಕ್ಯಾಪಿಟಾ ಇನ್ಕಮ್ ಅಂದರೆ ಕನ್ನಡದಲ್ಲಿ ನಾವು ತಲಾದಾಯ ಅಂತ ಕರಿತೀವಿ. ಪ್ರತಿಯೊಬ್ಬ ವ್ಯಕ್ತಿಯ, ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯವನ್ನು ನಾವು ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಕರಿತೀವಿ. ಇಟ್ ಈಸ್ ಎ ಇನ್ಕಮ್ ಆಫ್ ದಿ ಆವರೇಜ್ ಇನ್ಕಮ್ ಆಫ್ ದಿ ಇಂಡಿವಿಜುವಲ್, ಈಚ್ ಇಂಡಿವಿಜುವಲ್ ಇನ್ ದ ಕಂಟ್ರಿ. ಹೌ ಕೆನ್ ವಿ ಕ್ಯಾಲ್ಕುಲೇಟ್ ದ ಪರ್ ಕ್ಯಾಪಿಟಾ ಇನ್ಕಮ್? ಹಾಗಾದರೆ ಪರ್ ಕ್ಯಾಪಿಟಾ ಇನ್ಕಮ್ನ ನಾವು ಹೇಗೆ ಕಂಡುಹಿಡಿಯೋದು? ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಆಸ್ ನ್ಯಾಷನಲ್ ಇನ್ಕಮ್ ಬೈ ಡಿವೈಡಿಂಗ್ ದ ಟೋಟಲ್ ಪಾಪ್ಯುಲೇಷನ್ ಆಫ್ ಎ ಕಂಟ್ರಿ ಗಿವನ್ ಇನ್ ಎ ಇಯರ್. ಅಂದರೆ ಒಂದು ವರ್ಷದಲ್ಲಿ ಒಂದು ದೇಶದಲ್ಲಿ ಎಷ್ಟು ನ್ಯಾಷನಲ್ ಇನ್ಕಮ್ ಇದೆ ಅದನ್ನು ಆ ದೇಶದಲ್ಲಿರ್ತಕ್ಕಂಥ ಒಟ್ಟಾರೆ ಜನಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ಪರ್ ಕ್ಯಾಪಿಟಾ ಇನ್ಕಮ್, ತಲಾದಾಯ ನಮಗೆ ಬರುತ್ತೆ. ಸೊ ಇಲ್ಲಿ ಇದರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ಎಷ್ಟೆಷ್ಟಿದೆ ನಮ್ಮ ಇಂಡಿಯಾದ್ದು ರ್ಯಾಂಕಿಂಗ್ ಅಂತ ನೀವು ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಆಲ್ದೋ this is a very popular and simple indicator, it does not consider the distribution of income among people as well as the availability of the basic amenities like food, shelter, education, health or other similar social factors. So although this is very popular and simple, ಬಹಳ ಸರಳವಾಗಿ
ಮತ್ತು ಭಾಳ ಜನಪ್ರಿಯವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಇದು. ಏನು ಎಕನಾಮಿಕ್ ಡೆವಲಪ್ಮೆಂಟ್ನ ಅಳತೆ ಮಾಡೋದಕ್ಕೆ ಅಂತ ಇಟ್ಕೊಂಡ್ರು. ಸೊ ಇದರಲ್ಲೂ ಒಂದಷ್ಟು ತೊಡಕುಗಳಿದೆ. ಅಂದರೆ ನಮಗಿಲ್ಲಿ ಒಂದು ಕ್ವಶನ್ನ ನಾವು ನಿರೀಕ್ಷಣೆ ಮಾಡ್ಬೋದು. ವೈ ಪರ್ ಕ್ಯಾಪಿಟ ಇನ್ಕಮ್ ಇಸ್ ನಾಟ್ ಎ ಟ್ರೂ ಮೆಷರ್ ಆಫ್ ದಿ ಕಂಟ್ರಿ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್. ಸೊ ಯಾಕೆ ಪರ್ ಕ್ಯಾಪಿಟ ಇನ್ಕಮ್ನ ನಾವು ಸಂಪೂರ್ಣವಾಗಿ ಆರ್ಥಿಕ ಅಭಿವೃದ್ಧಿಯನ್ನು, ಆರ್ಥಿಕ ಪ್ರಗತಿಯನ್ನು ತಿಳಿಯೋದಕ್ಕೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ? ಯಾಕೆ ಅಂದರೆ ಇಟ್ ಡಸ್ ನಾಟ್ ಕನ್ಸಿಡರ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಅಮಾಂಗ್ ಪೀಪಲ್ ಆಸ್ ವೆಲ್ ಆಸ್ ದಿ ಅವೈಲಬಿಲಿಟಿ ಆಫ್ ದಿ ಬೇಸಿಕ್ ಕಮ್ಯುನಿಟೀಸ್. ಇದು ಎಲ್ಲ ವ್ಯಕ್ತಿಗಳಲ್ಲೂ ಸಮಾನವಾಗಿ ಹಂಚಿಕೆ ಆಗೋದಕ್ಕೆ ಭಾಳ ಕಷ್ಟ ಇರುತ್ತೆ. ಸೊ ಡಿಸ್ಟ್ರಿಬ್ಯೂಷನ್ ಆಗೋದಕ್ಕೆ ಒಂದಷ್ಟು ತೊಡಕುಗಳಿರುತ್ತೆ. ಅದ್ರ ಜೊತೆಗೆ ಇದು ಏನನ್ನ ಪರಿಗಣನೆಗೆ ತಗೊಳ್ಳೋದಿಲ್ಲ ಅಂದರೆ ಎಲ್ಲ ವ್ಯಕ್ತಿಗಳಿಗೂ ಸರಿಯಾಗಿ ಫುಡ್ ಸಿಗ್ತಾ ಇದೆಯಾ, ಅವರಿಗೆ ವಸತಿ ಇದೆಯಾ, ಎಜುಕೇಷನ್ ಸಿಗ್ತಾ ಇದೆಯಾ, ಹೆಲ್ತ್ ಫೆಸಿಲಿಟಿ ಸಿಗ್ತಾ ಇದೆಯಾ, ಸೊ ಮತ್ತು ಬೇರೆ ಬೇರೆ ಸಮಾಜದಲ್ಲಿ ಜೀವನ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಇನ್ನಿತರೆ ಒಂದಷ್ಟು ಫೆಸಿಲಿಟಿಗಳು ಸಿಗ್ತಾ ಇದೆಯಾ, ಇದನ್ನು ಯಾವುದನ್ನು ಪರ್ ಕ್ಯಾಪಿಟ ಇನ್ಕಮ್ ಪರಿಗಣನೆಗೆ ಮಾಡಲ್ಲ. ಈಗ ಫಾರ್ ಎಕ್ಸಾಂಪಲ್ 100 ರೂಪಾಯಿ ಇದೆ ಅಂತ ಇಟ್ಕೊಳ್ಳೋಣ. ಒಂದು ಕಂಟ್ರಿಯ ಏನು ನ್ಯಾಷನಲ್ ಇನ್ಕಮ್, ಅದರಲ್ಲಿರ್ತಕ್ಕಂಥ ಜನಸಂಖ್ಯೆ 50, ನಾವು ಅದನ್ನು 50 ಡಿವೈಡೆಡ್ ಬೈ 100 ಸೊ ಮಾಡಿದ್ರೆ ನಮಗೆ ಏನಾಗುತ್ತೆ, ಜಸ್ಟ್ ನಮಗೆ ಪರ್ ಕ್ಯಾಪಿಟ ಇನ್ಕಮ್ ಬರುತ್ತೆ. ಆದರೆ ಆ ಪರ್ ಕ್ಯಾಪಿಟ ಇನ್ಕಮ್ಮು ಎಲ್ಲರೂ ಸಮಾನರಾಗಿ ಪಡ್ಕೋತಾರೆ ಅಂತ ನಮಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನು ನಾವು ಟ್ರೂ ಮೆಷರ್ ಅಂತ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ದೀಸ್ ಆರ್ ಆಲ್ ಕಾಲ್ಡ್ ಆಸ್ ದಿ ಹೆನ್ಸ್ ಅಟೆಂಪ್ಟ್ಸ್ ಆರ್ ಮೇಡ್ ಟು ಎಕ್ಸ್ಟೆಂಡ್ ದ ಇನ್ಕಮ್ ಮೆಷರ್ ಬೈ ಇನ್ಕ್ಲೂಡಿಂಗ್ ಅದರ್ ಪ್ಯಾರಾಮೀಟರ್ಸ್ ಆಫ್ ಡೆವಲಪ್ಮೆಂಟ್. ಹಾಗಾಗಿ ಸಾಕಷ್ಟು ಬೇರೆ ಬೇರೆ ಒಂದು ಇನ್ಕಮ್ ಇಂಡಿಕೇಟರ್ಸ್ನ ಕಂಡುಹಿಡಿಯೋದಕ್ಕೆ ನಾವು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ವಿ. ಇದಕ್ಕೆ ನಾವು ಆಲ್ಟರ್ನೇಟಿವ್ ಇಂಡಿಕೇಟರ್ಸ್, ಪರ್ಯಾಯ ಸೂಚಕಗಳು ಅಂತ ನಾವು ಕರಿತೀವಿ. ಅದರಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಪರ್ಯಾಯ ಸೂಚಕ ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, HDI ಅಂತ ನಾವು ಕರಿತೀವಿ. ಸೊ ನಾವು HDI is using as a true indicator of the economic development. ಸೊ ಒಂದು ಕಡೆ ನ್ಯಾಷನಲ್ ಇನ್ಕಮು ಫೇಲ್ಯೂರ್ ಆಗ್ತದೆ, ಮತ್ತು ಇನ್ನೊಂದು ಕಡೆ ಏನು ಪರ್ ಕ್ಯಾಪಿಟ ಇನ್ಕಮ್ ಅದು ಸಹ ಏನಾಗುತ್ತೆ, ಫೇಲ್ಯೂರ್ ಆಗ್ತದೆ. ಹಾಗಾದರೆ ಈಗ ನಾವು ಎಕನಾಮಿಕ್ ಡೆವಲಪ್ಮೆಂಟ್ನ ಹೇಗೆ ಅಳತೆ ಮಾಡ್ತಾ ಇದ್ದೀವಿ? It is increasingly felt that the primary purpose of all economic progress is enhancement of human welfare. ನಮಗೆ ಸ್ಟಾರ್ಟಿಂಗ್ನಲ್ಲೂ ಸಹ ಇದು ಬಂದಿತ್ತು. ಎಲ್ಲ ಒಂದು ಆರ್ಥಿಕ ವ್ಯವಸ್ಥೆಗಳ ಮುಖ್ಯವಾದ ಗುರಿ, ಧ್ಯೇಯೋದ್ದೇಶ ಏನು ಅಂದರೆ ಹ್ಯೂಮನ್ ವೆಲ್ಫೇರ್, ಮಾನವನ ಕಲ್ಯಾಣವನ್ನು ಮಾಡ್ತಕ್ಕಂಥದ್ದು, ಅಂದರೆ ಮಾನವನ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು. It should help people to enjoy a decent quality of life, ensure adequate basic minimum amenities like food, shelter, clothing, education, health, social security, clean water, pure air and unpolluted environment. ಸೊ ಜನರಿಗೆ ಯಾವುದೇ ಒಂದು ಎಕನಾಮಿಕ್ ಸಿಸ್ಟಮ್ಮು ಈ ಎಲ್ಲ ಅಂಶಗಳನ್ನು ಕೊಡ್ತಕ್ಕಂಥ ಗುರಿಯನ್ನು ಇಟ್ಕೋಬೇಕು. ಜೀವನದ ಗುಣಮಟ್ಟವನ್ನು ಸುಧಾರಣೆ ಮಾಡ್ತಕ್ಕಂಥದ್ದು, ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ವಸತಿ, ಬಟ್ಟೆ, ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಭದ್ರತೆ, ಒಳ್ಳೆ ಶುದ್ಧವಾಗಿರ್ತಕ್ಕಂಥ ಕುಡಿಯುವ ನೀರು, ಗಾಳಿ, ಮತ್ತು ಮಲಿನರಹಿತ ಒಂದು ವಾತಾವರಣ, ಪರಿಸರವನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. Mere increase in incomes may not guarantee all the about the people. ಹಾಗಾದರೆ ಜನರ ಒಂದು ಇನ್ಕಮ್ ಜಾಸ್ತಿ ಆಗ್ತಾ ಇದೆ ಅಂದ ತಕ್ಷಣ ಅವ್ರಿಗೆ ಎಲ್ಲ ಫೆಸಿಲಿಟೀಸು ಸಿಗುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್, ಈಗ ಯಾರೋ ಒಬ್ಬ ವ್ಯಕ್ತಿ ತಿಂಗಳಿಗೆ 1 crore ದುಡಿತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಸೊ ಆದರೆ ಅವನಿಗೆ ಸರಿಯಾಗಿ ಆರೋಗ್ಯ ಇಲ್ದಲೇ ಇರ್ಬೋದು, ಅಥವಾ ಅವನು ಸಂಪೂರ್ಣವಾಗಿ ಎಜುಕೇಟೆಡ್ ಅಲ್ದಲೇನೂ ಇರ್ಬೋದು. ಈ ಅಂಶಗಳನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಮೆಹಬೂಬ್ ಉಲ್ ಹಕ್, ಎ ಪಾಕಿಸ್ತಾನಿ ಎಕನಾಮಿಸ್ಟ್ ಇನ್ಸ್ಪೈರ್ಡ್ ಬೈ ದ ರೈಟಿಂಗ್ಸ್ ಆಫ್ ದಿ ನೋಬೆಲ್ laureate ಅಮರ್ತ್ಯ ಸೇನ್, argued that the most important requirements of enjoy a decent standard of living are. ಸೊ ಮೆಹಬೂಬ್ ಉಲ್ ಹಕ್ ಅಂತಕ್ಕಂಥ ಒಬ್ಬ ಪಾಕಿಸ್ತಾನದ ಆರ್ಥಿಕ ತಜ್ಞರು
ಇವರು ಅಮಾರ್ತ್ಯ ಸೇನ್ ಅಂತಕ್ಕಂಥ ವರ್ಲ್ಡ್ ಲೆವೆಲ್ ಎಕನಾಮಿಕ್ಸ್, ಸೊ ಏನು ನೊಬೆಲ್ ಪ್ರೈಸನ್ನು ಪಡ್ಕೊಂಡಿದ್ದಾರೆ. ಅವರ ಒಂದು ಅಧ್ಯಯನವನ್ನು ಮಾಡಿ, ಅಂದರೆ ಅವರು ಬರೆದಿರ್ತಕ್ಕಂಥ ಸಿದ್ಧಾಂತವನ್ನು ಅಧ್ಯಯನ ಮಾಡಿ ಇವರು ಮನುಷ್ಯ ಒಂದು ಗುಣಮಟ್ಟದ ಜೀವನವನ್ನು ನಡೆಸೋದಕ್ಕೆ ಒಂದಷ್ಟು ಅಂಶಗಳನ್ನು ಪಟ್ಟಿ ಮಾಡ್ತಾರೆ. ಎಬಿಲಿಟಿ ಟು ಲೀಡ್ ಎ ಹೆಲ್ತಿ ಆ್ಯಂಡ್ ಲಾಂಗ್ ಲೈಫ್. ಸೊ ಏನು ಬೇಕು, ಒಂದು ಗುಣಮಟ್ಟದ ಜೀವನವನ್ನು ನಡೆಸಬೇಕು ಅಂದರೆ ವ್ಯಕ್ತಿಗಳಿಗೆ ಏನು ಬೇಕಂದರೆ ಸಾಮರ್ಥ್ಯ ಇರಬೇಕು. ಯಾವುದರಲ್ಲಿ ಸಾಮರ್ಥ್ಯ ಇರಬೇಕು? ಆರೋಗ್ಯ ಮತ್ತು ಒಂದಷ್ಟು ದೀರ್ಘಕಾಲ ಬದುಕ್ತಕ್ಕಂಥ, ಆಯುಷ್ಯವನ್ನು ಪಡ್ತಕ್ಕಂಥ ಒಂದು ಸಾಮರ್ಥ್ಯ ಇರಬೇಕು. ಸೊ ನೆಕ್ಸ್ಟ್, ಬೀಯಿಂಗ್ ಲಿಟ್ರೇಟ್ ಅಂದರೆ ಅಕ್ಷರಸ್ಥರಾಗಿರಬೇಕು. ಆ್ಯಂಡ್ ಹ್ಯಾವಿಂಗ್ ಇನ್ಕಮ್ ಟು ಪರ್ಚೇಸ್ ದ ಮಿನಿಮಮ್ ಎಮ್ಯುನಿಟೀಸ್, ಎಲ್ಲ ಬೇಸಿಕ್ ಫೆಸಿಲಿಟೀಸ್ನ ಅವರು ಕೊಂಡ್ಕೊಳ್ತಕ್ಕಂಥ ಸಾಮರ್ಥ್ಯ ಇರಬೇಕು. ಈ ಮೂರನ್ನ ನಮಗೆ ಅಮಾರ್ತ್ಯ ಸೇನ್ ಅವರ ವರದಿಯ ಆಧಾರದ ಮೇಲೆ ಮೆಹಬೂಬ್ ಉಲ್ಲುಕ್ ನಮಗೆ ಕೊಟ್ಟಿದ್ದಾರೆ. ಹಿ ಕಾಲ್ಡ್ ದಿಸ್ ಆಸ್ ಹ್ಯೂಮನ್ ಡೆವಲಪ್ಮೆಂಟ್. ಸೊ ಇದನ್ನು ಅವರು ಮಾನವ ಅಭಿವೃದ್ಧಿ ಅನ್ನೋ ನಿಟ್ಟಿನಲ್ಲಿ, ಅನ್ನೋ ಹೆಸರಿನಲ್ಲಿ ಕರೀತಾರೆ. ಅಮಾರ್ತ್ಯ ಸೇನ್ ಡಿಫೈನ್ಸ್ HD ಆಸ್ ಎಕ್ಸ್ಪ್ಯಾನ್ಷನ್ ಆಫ್ ಕೇಪಬಿಲಿಟೀಸ್ ಆಫ್ ಪೀಪಲ್. HD ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಅಂದರೆ ಮನುಷ್ಯನಿಗೆ ಇದ್ದಿರ್ತಕ್ಕಂಥ ಒಂದು ಸಾಮರ್ಥ್ಯಗಳನ್ನು ಅವರು HD ಅಂತ ಕರೀತಾರೆ. ದ ಕೋರ್ ಕೇಪಬಿಲಿಟೀಸ್ ಆರ್ ಹೆಲ್ತ್, ಎಜುಕೇಷನ್ ಆ್ಯಂಡ್ ಪರ್ಚೇಸಿಂಗ್ ಪವರ್. ಅಂದರೆ ಹೇಗೆ HD ನಾವು ಗುರುತಿಸ್ತೀವಿ, ಹ್ಯೂಮನ್ ಡೆವಲಪ್ಮೆಂಟ್ನ ಅಂದರೆ ಹೆಲ್ತ್, ಆರೋಗ್ಯದ ಮೇಲೆ, ನಾವು ಪಡೆದಿರತಕ್ಕಂಥ ಶಿಕ್ಷಣದ ಮೇಲೆ, ಮತ್ತು ನಮ್ಮ ಪರ್ಚೇಸಿಂಗ್ ಪವರ್, ಕೊಂಡುಕೊಳ್ಳುವಿಕೆಯ ಸಾಮರ್ಥ್ಯ, ಇವುಗಳನ್ನು ನಾವು HD ಗುರುತಿಸ್ತೀವಿ. ಬಟ್ ಹೌ ಡು ವಿ ಮೆಷರ್ HD? ಹಾಗಾದರೆ ಈ HD ಹ್ಯೂಮನ್ ಡೆವಲಪ್ಮೆಂಟ್ನ ಹೇಗೆ ಅಳತೆ ಮಾಡೋದು? ಏನು ಅಳತೆ ಮಾಡಬೇಕು ನಾವು? ಹೆಲ್ತ್ ಎಷ್ಟರ ಮಟ್ಟಿಗಿದೆ, ಎಜುಕೇಷನ್ ಹೇಗಿದೆ, ಮತ್ತು ಪರ್ಚೇಸಿಂಗ್ ಪವರ್ ಹೇಗಿದೆ, ಇದನ್ನು ಅಳತೆ ಮಾಡೋದಾದರೂ ಹೇಗೆ ಅಂತ. ದಿ UNDP, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, has used these ideas to construct an index known as the Human Development Index. ಸೊ UNDP ಏನು ಮಾಡ್ತು, ಇದನ್ನು ಒಂದು ಸ್ವಲ್ಪ ಬದಲಾವಣೆ ಮಾಡಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತಕ್ಕಂಥ ಒಂದು ಹೆಸರನ್ನು ಕೊಡುತ್ತೆ, HDI ಅಂತ. ಅಂದರೆ ಈ ಒಂದು ಅಳತೆಗೋಲನ್ನು ಕೊಡುತ್ತದು. ದಿ ಕೋರ್ ಕೇಪಬಿಲಿಟೀಸ್ ಆಫ್ ಎ ಕಂಟ್ರೀಸ್ ಪಾಪ್ಯುಲೇಷನ್ ಆರ್ ಡಿಫೈನ್ಡ್, ಮೆಷರ್ಡ್ ಆ್ಯಂಡ್ ಕಂಬೈನ್ಡ್ ಟು ಡಿರೈವ್ ದ ಕಂಪೋಸಿಟ್ HDI. ಅಂದರೆ ಹೇಗೆ HDIನ ನಾವು ಕಂಡುಹಿಡಿತೀವಿ ಅಂದರೆ, ಕೋರ್ ಕೇಪಬಿಲಿಟೀಸ್ ಆಫ್ ಎ ಕಂಟ್ರೀಸ್ ಪಾಪ್ಯುಲೇಷನ್ ಆರ್ ಡಿಫೈನ್ಡ್, ಸೊ ಜನಸಂಖ್ಯೆ, ಮತ್ತು ಮೆಷರ್ಡ್ ಆ್ಯಂಡ್ ಕಂಬೈನ್ಡ್ ಟು ಡಿರೈವ್ ದ ಕಂಪೋಸಿಟ್. ಸೊ ಸಂಪೂರ್ಣವಾಗಿ ಜನಸಂಖ್ಯೆಯನ್ನು ಆಧರಿಸಿ ನಾವು HDIನ ಅಳತೆ ಮಾಡ್ತೀವಿ. ವೈಲ್ ಹೆಲ್ತ್ ಈಸ್ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಹಾಗಾದರೆ ಮೂರು ಕೇಪಬಿಲಿಟೀಸ್ನ ನಾವು ಹೇಗೆ ಅಳತೆ ಮಾಡ್ತೀವಿ ಅಂದರೆ, ಹೆಲ್ತ್, ಆರೋಗ್ಯವನ್ನು ನಾವು ನಿರೀಕ್ಷಿತ ಜೀವಿತಾವಧಿ ಅಂತ ನಾವು ಕರಿತೀವಿ, ಲೈಫ್ ಎಕ್ಸ್ಪೆಕ್ಟೆನ್ಸಿನ ಆಧಾರವಾಗಿ ಇಟ್ಕೊಂಡು ಅಳತೆ ಮಾಡ್ತೀವಿ. ದೆನ್ ಎಜುಕೇಷನ್ ಈಸ್ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಲಿಟ್ರಸಿ ಅಟೈನ್ಮೆಂಟ್, ಅಂದರೆ ಎಷ್ಟು ಜನ ಅಕ್ಷರಸ್ಥರಿದ್ದಾರೆ ದೇಶದಲ್ಲಿ, ಅದ್ರ ಮೇಲೆ ನಾವು ಎಜುಕೇಷನ್ನ ಅಳತೆ ಮಾಡ್ತೀವಿ. ಪರ್ಚೇಸಿಂಗ್ ಪವರ್ನ ಪರ್ ಕ್ಯಾಪಿಟ ಇನ್ಕಮ್ನಲ್ಲಿ ಅಳತೆ ಮಾಡ್ತೀವಿ. ದ ಇಂಡಿಕೇಟರ್ಸ್ ಯೂಸ್ಡ್ ಆರ್ ಶೋನ್ ಇನ್ ದ ಫಿಗರ್ ಬಿಲೋ. ಸೊ ಇಲ್ಲಿ ನಮಗೆ ಕೆಳಗಡೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ, ಅದು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲೂ ಇದೆ, ಅದನ್ನು ನೋಡ್ಕೊಳ್ಳಿ. ನಾವಿಲ್ಲಿ ಮುಂದೆ ನೋಡೋದಾದರೆ, ದ ಏಜ್ ಟಿಲ್ ವಿಚ್ ದ ಪೀಪಲ್ ಆಫ್ ಎ ಕಂಟ್ರಿ ಕ್ಯಾನ್ ಎಕ್ಸ್ಪೆಕ್ಟ್ ಟು ಸರ್ವೈವ್ ಈಸ್ ಕಾಲ್ಡ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. 1 ಮಾರ್ಕಿಗೆ ಕೇಳ್ತಾರೆ ಈ ಒಂದು ಪ್ರಶ್ನೆಯನ್ನು, ಸುಮಾರು ಸಲ ಕೇಳಿದ್ದಾರೆ. ನಿರೀಕ್ಷಿತ ಜೀವಿತಾವಧಿ ಅಂದರೆ ಏನು? ಹಾಗಾದರೆ ದ ಏಜ್ ಟಿಲ್ ವಿಚ್ ದಿ ಪೀಪಲ್ ಆಫ್ ಎ ಕಂಟ್ರಿ ಕ್ಯಾನ್ ಎಕ್ಸ್ಪೆಕ್ಟ್ ಟು ಸರ್ವೈವ್ ಅಂದರೆ ಒಂದು ದೇಶದಲ್ಲಿರ್ತಕ್ಕಂಥ ಜನ ಒಂದು ಅಂದಾಜು ಎಷ್ಟು ವರ್ಷ ಅವರು ಬದುಕ್ತಾರೆ, ಎಷ್ಟು ವರ್ಷ ನಾವು ಅವರ ಆಯುಷ್ಯವನ್ನು ನಿರೀಕ್ಷಣೆ ಮಾಡ್ಬೋದು, ಇದಕ್ಕೆ ನಾವು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ನಾವು ಕರಿತೀವಿ, ನಿರೀಕ್ಷಿತ ಜೀವಿತಾವಧಿ ಅಂತ ಕರಿತೀವಿ. ಅವೈಲಬಿಲಿಟಿ ಆಫ್ ನ್ಯೂಟ್ರಿಷಿಯಸ್ ಫುಡ್, ಎಕ್ಸಲೆಂಟ್ ಹೆಲ್ತ್ ಆ್ಯಂಡ್ ಹೈಜೀನ್ ಫೆಸಿಲಿಟೀಸ್, ಕ್ಲೀನ್ ಎನ್ವಿರಾನ್ಮೆಂಟ್ ಎಕ್ಸೆಟ್ರಾ ಎನೇಬಲ್ಸ್ ಅಸ್ ಟು ಲೀವ್ ಲಾಂಗರ್. ಇದು ಅಷ್ಟೇ 2 ಮಾರ್ಕ್ಸ್ಗೆ ಕೇಳ್ತಾರೆ ಸಾಮಾನ್ಯವಾಗಿ. ಹಾಗಾದರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಹೇಗೆ ಜಾಸ್ತಿ ಆಗುತ್ತೆ, ನಮ್ಮ ಆಯುಷ್ಯ ಜೀವಿತಾವಧಿ ನಾವು ಹೇಗೆ ಜಾಸ್ತಿ ಮಾಡ್ಕೋಬೋದು? ನ್ಯೂಟ್ರಿಷಿಯಸ್ ಫುಡ್, ಪೌಷ್ಟಿಕಾಂಶ ಇರ್ತಕ್ಕಂಥ ಆಹಾರವನ್ನು ಬಳಸೋದು,
ಎಕ್ಸಲೆಂಟ್ ಹೆಲ್ತ್, ಭಾಳ ಚೆನ್ನಾಗಿರ್ತಕ್ಕಂಥ ಆರೋಗ್ಯ ಮತ್ತು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು, ಒಳ್ಳೆ ಪರಿಸರವನ್ನು ಗಳಿಸ್ಕೊಳ್ತಕ್ಕಂಥದ್ದು. ಸೊ ಇದು ನಮ್ಮ ಆಯುಷ್ಯವನ್ನು ಗಟ್ಟಿಗೊಳಿಸುತ್ತೆ, ಅಂದರೆ ಒಂದಷ್ಟು ದೀರ್ಘಾವಧಿಯವರೆಗೆ ಬದುಕೋದಕ್ಕೆ ಅವಕಾಶವನ್ನು ಕೊಡುತ್ತೆ. ಆಲ್ ದೀಸ್ ಫ್ಯಾಕ್ಟರ್ಸ್ ಆರ್ ರೆಪ್ರೆಸೆಂಟೆಡ್ ಇನ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಸೊ ಇನ್ನು ಎಜುಕೇಷನ್ ನಾವು ನೋಡೋದಾದರೆ, ಆಸ್ ದಿ ಎಜುಕೇಷನಲ್ ಲೆವೆಲ್ ರೈಸಸ್ ದಿ ಕಂಟ್ರೀಸ್ ಎಕನಾಮಿಕ್ ಪ್ರೋಗ್ರೆಸ್ ಆಲ್ಸೋ ಇಂಪ್ರೂವ್ಮೆಂಟ್ಸ್. ಯಾವ ದೇಶದಲ್ಲಿ ಎಜುಕೇಷನ್ ಲೆವೆಲ್ ಅಂದರೆ ಶಿಕ್ಷಣದ ಒಂದು ಪ್ರಗತಿ ಹೆಚ್ಚಿಗೆ ಆಗ್ತಾ ಇರುತ್ತೆ, ಅಲ್ಲಿ ಎಕನಾಮಿಕಲ್ ಪ್ರೋಗ್ರೆಸ್ಸು ಸಹ ಆಗ್ತಿದೆ. ಅಂದರೆ ಎಜುಕೇಟರ್ಸ್ ಏನು ಮಾಡ್ತಾರೆ, ದೇಶಕ್ಕೆ ಆದಾಯ ತರ್ತಾ ಇದ್ದಾರೆ ಅಂತ ನಾವು ಪರಿಗಣಿಸ್ತೀವಿ. The educational achievement of a country is measured on the basis of the two factors. ಅಂದರೆ ಈ ಎಜುಕೇಷನ್ ಅಚೀವ್ಮೆಂಟ್ನ ಶೈಕ್ಷಣಿಕ ಸಾಧನೆಯನ್ನು ನಾವು ಎರಡು ಆಯಾಮಗಳನ್ನು ಇಟ್ಕೊಂಡು, ಎರಡು ರೂಪಗಳಲ್ಲಿ ನಾವು ಅದನ್ನು ಅಳತೆ ಮಾಡ್ತೀವಿ. ದ ಆವರೇಜ್ ಪೀರಿಯಡ್ ಆಫ್ ಸ್ಕೂಲಿಂಗ್ ಕಂಪ್ಲೀಟೆಡ್ ಬೈ ಇಂಡಿವಿಜುವಲ್ಸ್ ಅಬೌವ್ 25 ಇಯರ್ಸ್, 25 ವರ್ಷ ಮೇಲ್ಪಟ್ಟ ಎಷ್ಟು ಜನ ಈಗಾಗಲೇ ಸ್ಕೂಲ್ ಅಥವಾ ಕಾಲೇಜ್ ಎಜುಕೇಷನ್ನ ಮುಗಿಸಿದ್ದಾರೆ ಅಂತ. ಆ್ಯಂಡ್ ದಿ ಎಕ್ಸ್ಪೆಕ್ಟೆಡ್ ಪೀರಿಯಡ್ ಆಫ್ ಸ್ಕೂಲ್ ಎಜುಕೇಷನ್ ದಟ್ ದಿ ಚಿಲ್ಡ್ರನ್ ಆಫ್ 5 ಇಯರ್ಸ್ ಮೈಟ್ ರಿಸೀವ್ ಇನ್ ದೇರ್ ಲೈಫ್ ಟೈಮ್. ಸೊ 5 ವರ್ಷದ ಮಕ್ಕಳು, ಸೊ ಎಷ್ಟು ಜನ ಈಗಾಗಲೇ ತಮ್ಮ ಎಜುಕೇಷನ್ನ ಪಡ್ಕೊಳ್ತಾ ಇದ್ದಾರೆ ಅಂತ. ಸೊ ನೆಕ್ಸ್ಟ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ದಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಈಸ್ ಮೆಷರ್ಡ್ ವಿತ್ ದ ಹೆಲ್ಪ್ ಆಫ್ ಪರ್ ಕ್ಯಾಪಿಟ ಇನ್ಕಮ್. ಸೊ ಪರ್ ಕ್ಯಾಪಿಟ ಇನ್ಕಮ್ ಅಂದರೆ ನಮಗೆ ಗೊತ್ತಿದೆ, ಇಟ್ ಈಸ್ ದಿ ಇನ್ಕಮ್ ಆಫ್ ದಿ ಇಂಡಿವಿಜುವಲ್ ಇನ್ ಎ ಕಂಟ್ರಿ. ಇದಕ್ಕೆ ಪರ್ ಕ್ಯಾಪಿಟ ಇನ್ಕಮ್ ಅಂತ ಕರಿತೀವಿ. ಈ ಒಂದು ಬೇಸ್ ಮೇಲೆ ನಾವು ಏನು ಮಾಡ್ತೀವಿ, HDIನ ಅಳತೆ ಮಾಡ್ತೀವಿ. ದಿ ಆವರೇಜ್ ಆಫ್ ದೀಸ್ 3 ಇಂಡಿಕೇಟರ್ಸ್ ಇಸ್ ದಿ HDI. ಸೊ ಬಹಳ ಮುಖ್ಯ, ತುಂಬ ನಮಗೆ ಬೇಕಾಗ್ತಕ್ಕಂಥ ಕಾನ್ಸೆಪ್ಟ್ ಇದು. ಹಾಗಾಗಿ ನೀವು ದಯವಿಟ್ಟು ಭಾಳ ಡೀಪಾಗಿ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸೊ ನಿಮ್ಗೆ ಏನಾದರೂ ಅನುಮಾನ ಬಂದರೆ ನಮಗೆ ಕಮೆಂಟ್ ಮೂಲಕ ನೀವು ನನಗೆ ತಿಳಿಸ್ಬೋದು. ಎಸ್, ಇಲ್ಲಿ ನಾವು ಈ ಒಂದು ಪಿಕ್ಚರ್ನ ನೋಡಿದ್ರೆ ನಮಗೆ ಸಾಕಷ್ಟು ಇನ್ಫಾರ್ಮೇಷನ್ ನಮಗೆ ಸಿಗುತ್ತೆ. 3 ಡೈಮೆನ್ಷನ್ಸ್ ಕೊಟ್ಟಿದ್ದಾರೆ, 4 ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ, ಮತ್ತು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ಅಂದರೆ ನಾವು ಹೇಗೆ ಇದನ್ನು ಅಳತೆ ಮಾಡ್ತಾ ಇದ್ವಿ ಅನ್ನೋದು ನಮಗೆ ಇದರಲ್ಲಿ ಗೊತ್ತಾಗುತ್ತೆ. ಎಸ್, ನಾವು ಮುಂದೆ ನೋಡೋದಾದರೆ, ಯು ಕ್ಯಾನ್ ಮೆಷರ್ ದ ಡೆವಲಪ್ಮೆಂಟ್ ಆಫ್ ಈಚ್ ಇಂಡಿವಿಜುವಲ್ ಇಂಡಿಕೇಟರ್ ಆ್ಯಸ್ ವೆಲ್ ಆಸ್ ದಿ ಓವರ್ ಆಲ್ HDI. ಅಂದರೆ ಪ್ರತಿಯೊಬ್ಬರ ಒಂದು ಸೂಚ್ಯಂಕವನ್ನು ನಾವು ಗಮನಿಸಿದ್ರೆ ಅದೇ ನಮಗೆ HDI ಆಗುತ್ತೆ. ಸಿಮಿಲರ್ಲಿ ಯು ಕ್ಯಾನ್ ಆಲ್ಸೋ ಟ್ರೇಸ್ ದ ಗ್ರೋತ್ ಇನ್ ದೆಮ್ ಆ್ಯಂಡ್ ಕಂಪೇರ್ ಅವರ್ ಕಂಟ್ರಿ ವಿತ್ ಅದರ್ ಕಂಟ್ರೀಸ್ ಆಫ್ ದ ವರ್ಲ್ಡ್. ಅಂದರೆ ಇದೇ HDIನ ಬೇರೆ ದೇಶದ HDIಗೆ ನಾವು ಹೋಲಿಕೆ ಮಾಡಿದ್ರೆ ನಾವು ಹೈ ಲೆವೆಲ್ HDI ಕಂಟ್ರಿನ, ಮಿಡಲ್, ಲೋನ ಅಂತ ನಾವು ತಿಳ್ಕೊಬೋದು. ದ HDI ಆಫ್ ಇಂಡಿಯಾ ಹ್ಯಾಸ್ ಬಿನ್ ರೈಸಿಂಗ್ ಸ್ಟಿಡಿಲಿ. ಸೊ ಭಾಳ ಫಾಸ್ಟಾಗಿ ನಮ್ಮ HDI ಏನು ಮಾಡ್ತಾ ಇದೆ, ಈಗ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು 2014 HDI ವಾಸ್ ಕ್ಯಾಲ್ಕುಲೇಟೆಡ್ ಅಟ್ 0.586 ಅಂಡ್ ರ್ಯಾಂಕ್ಡ್ ಅಟ್ 135 ಔಟ್ ಆಫ್ 187. 2014ರಲ್ಲಿ 187 ರಾಷ್ಟ್ರಗಳ HDI ಪೈಕಿ ನಮ್ಮ ದೇಶದ ರ್ಯಾಂಕಿಂಗು 135 ಇತ್ತು. ದಿ UNDP ಕ್ಲಾಸಿಫೈಸ್ ದ ಕಂಟ್ರೀಸ್ ಇಂಟು 3 ಕ್ಯಾಟಗರೀಸ್ ಬೆಸ್ಡ್ ಆನ್ HDI. ಆಸ್ ಗೊತ್ತು ನಮಗೆ, ಹೈ, ಮೀಡಿಯಮ್ ಮತ್ತು ಲೋ ಅಂತ. ಇಂಡಿಯಾ ಈಸ್ ಇನ್ ದ ಮಿಡಲ್ ಲೆವೆಲ್ ಗ್ರೂಪ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್. ಅಂದರೆ ಇಂಡಿಯಾನ ನಾವು ಈಗಲೂ ಡೆವಲಪಿಂಗ್ ಕಂಟ್ರಿ, ಮೀಡಿಯಮ್ ಮತ್ತು ಲೋ HD ಕಂಟ್ರೀಸ್ನ ನಾವು ಡೆವಲಪಿಂಗ್ ಕಂಟ್ರಿ ಅಂತಲೇ ನಾವು ಕರಿತೀವಿ. ಮತ್ತು ಇಲ್ಲೊಂದು ಫಿಗರ್ ಕೊಟ್ಟಿದ್ದಾರೆ, ಫಿಗರ್ 2. ಸೊ ಇಲ್ಲಿ ನಾವು ಗಮನಿಸ್ಬೋದು, ಟಾಪ್ 10 2012ನಲ್ಲಿ ಮಾಡಿರ್ತಕ್ಕಂಥ ಒಂದು ರಿಪೋರ್ಟ್ ಇದು. ಟಾಪ್ 10 HDI ಕಂಟ್ರೀಸ್ ಅಂತ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ನ ನಾವು ನೋಡೋದಾದರೆ ನೋಡಿ, ಇಲ್ಲಿದೆ ನೋಡಿ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಇದೆ, ಮತ್ತು GDP, ಪರ್ ಕ್ಯಾಪಿಟ ಇನ್ಕಮ್ ಅಥವಾ ಪರ್ಚೇಸಿಂಗ್ ಪವರ್ ಇದೆ, ಮತ್ತು ಎಜುಕೇಷನಲ್ ಅಚೀವ್ಮೆಂಟ್ಸ್ ಬಗ್ಗೆ ಸಾಕಷ್ಟು ಈ ಚಾರ್ಟ್ ನಮಗೆ ತಿಳಿಸ್ಕೊಡುತ್ತೆ. ಆಸ್ ಫಿಗರ್ 2 shows, HDI of India in 2012 was calculated at 0.554 and placed at
136th ರ್ಯಾಂಕ್ ಆಫ್ 186. ಸೊ 2012ನಲ್ಲಿ ಒಂದು ಅಧ್ಯಯನ ಮಾಡ್ತಾರೆ. ಮತ್ತು ಆಗ ನಮ್ಮ ಇಂಡಿಯಾ HDI ಏನಾಗುತ್ತೆ ನೋಡಿ, ಮೇಲೆ 135 187 ಕಂಟ್ರೀಸ್ನಲ್ಲಿತ್ತು. ಸೊ ಈಗ 136th ರ್ಯಾಂಕಿಗೆ ಬಂದಿದೆ. ದಿಸ್ HDI ವ್ಯಾಲ್ಯೂ ಇಸ್ 0.554 ಈಸ್ ದ ರಿಸಲ್ಟ್ ಆಫ್ 65.8 ಇಯರ್ಸ್ ಆಫ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಅಂದರೆ ಅವಾಗ ಆ ಮೂರು ಇಂಡಿಕೇಟರ್ಸ್ನ ನಾವು ನೋಡೋದಾದರೆ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ 65.8 ಇಯರ್ಸ್ ಆಗಿತ್ತು. ಮತ್ತು ಪರ್ ಕ್ಯಾಪಿಟಲ್ ಇನ್ಕಮ್ $3,203 ಆಫ್ ಪರ್ ಕ್ಯಾಪಿಟಲ್ ಇನ್ಕಮ್ ಆಗಿತ್ತು. ಮತ್ತು 4.4 ಇಯರ್ಸ್ ಆಫ್ ಆವರೇಜ್ ಇಯರ್ಸ್ ಆಫ್ ಸ್ಕೂಲಿಂಗ್. ಸೊ 4.4 ಇಯರ್ಸ್ ಇಷ್ಟು ಪ್ರಮಾಣ ನಮಗೆ ಸ್ಕೂಲ್ಗೆ ಹೋಗ್ತಕ್ಕಂಥ ಅಥವಾ ಕಂಪ್ಲೀಟ್ ಮಾಡಿರ್ತಕ್ಕಂಥ ಸಂಖ್ಯೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯು ಮೇ ಆಲ್ಸೋ ಅಬ್ಸರ್ವ್ ದಟ್ ಬಿಟ್ವೀನ್ 1980 ಆ್ಯಂಡ್ 2012 ದಿ components have improved results in improvement of India's HDI from 0.344 to 554. ಅಂದರೆ 12 ಒಂದು ಅಧ್ಯಯನವನ್ನು ನಾವು ನೋಡಿದ್ರೆ, ಅಂದರೆ 1980ಇಂದ 12 ಒಳಗಡೆ ನೋಡಿದ್ರೆ ಸಾಕಷ್ಟು ನಮ್ಮ HDI ಗಣನೀಯವಾಗಿ ಏರಿಕೆಯಾಗಿದೆ ಅಂತ ನಾವು ನೋಡ್ಬೋದು. ಬಟ್ ಇಂಡಿಯಾಸ್ HDI ಅಟೈನ್ಮೆಂಟ್ ಇಸ್ ವೆರಿ ಲೋ ಇಫ್ ವಿ ಕಂಪೇರ್ ಇಟ್ ಟು ದ ಟಾಪ್ 10 ಕಂಟ್ರೀಸ್. ಜಗತ್ತಿನಲ್ಲಿರ್ತಕ್ಕಂಥ 10 ರಾಷ್ಟ್ರಗಳಿಗೆ ನಮ್ಮನ್ನು ನಾವು ಹೋಲಿಸ್ಕೊಂಡ್ರೆ ಈಗಲೂ ನಮ್ಮ HDI ಅಂದರೆ ನಮ್ಮ ಎಕನಾಮಿಕ್ ಮೆಷರ್ಮೆಂಟು ಈಗಲೂ ಭಾಳ ಕಡಿಮೆ ಇದೆ. ಅದಕ್ಕೆ ನಾವು ನಮ್ಮ HDIನಲ್ಲಿ ನಮ್ಮ ದೇಶವನ್ನು ಡೆವಲಪಿಂಗ್ ಕಂಟ್ರಿ ಅಂತಾನೆ ಈಗಲೂ ನಾವು ಕನ್ಸಿಡರ್ ಮಾಡಿದ್ದೀವಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಮರೆಯದಲ್ಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.